6 ರೈಲುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು 7 ರೈಲುಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಕೊಲ್ಲಾಪುರದ ಒಂದು ರೈಲನ್ನು, ವಂದೇ ಭಾರತ್ ರೈಲನ್ನು ಅಲ್ಲಿಂದ ಇದು ಸ್ಟಾರ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ನಿನ್ನೆ ತಾನೇ ಜಾರ್ಖಂಡ್ನ ದೇವಘರ್ನಲ್ಲಿ ಮತ್ತೊಂದು ಇದು ವಂದೇ ಭಾರತನ್ನು ನಾವು ದೇವಘರಿಂದ ವಾರಣಾಸಿಗೆ ಮಾಡಿದ್ವಿ. ಅದೇ ರೀತಿ ಇವತ್ತು ಸಂಜೆ 4 ಗಂಟೆಗೆ ಕೊಲ್ಲಾಪುರದಿಂದ ಪೂನಾಗೆ ಬಿಡ್ತಾಯಿದ್ವಿ. ಸಾಯಂಕಾಲ 8 ಗಂಟೆಗೆ ಪೂನಾಯಿಂದ ಬರ್ತಕ್ಕಂಥ ಇನ್ನೊಂದು ಬೆಳಗಾವಿನಲ್ಲಿ ಬರ್ತಕ್ಕಂಥ ರೈಲನ್ನು ರಿಸೀವ್ ಮಾಡಿಕೊಡ್ತಾರೆ. ಸರ್, ಈಗ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿ ಧಾರವಾಡ ಬೆಳಗಾಂ ಎಕ್ಸ್ಟೆಂಡ್ ಆಗಲಿಕ್ಕೆ ಕೊಟ್ಟಿಲ್ಲ. ನಿಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಟ್ಟಿದ್ರು, ಅದು ಫಿಸಿಬಲ್ ಇಲ್ಲ ಅಂತ. ಬಟ್ ಪುಣೆ ಬೆಳಗಾಂ ಸ್ಯಾಂಕ್ಷನ್ ಆಗಿದೆ ಟ್ರೈನ್ ಹುಬ್ಳಿಗೆ ಅಲೋಕೇಟ್ ಆಯಿತು. ಸೊ ಆ ರಿಪೋರ್ಟ್ ಕೊಟ್ಟಿದ್ದವ್ರ ಮೇಲೆ ಏನು ಆ್ಯಕ್ಷನ್ ಆಗುತ್ತೆ? ಇದು ಹೆಂಗೆ ಫಿಸಿಬಲ್ ಆಯ್ತು ಸಡನ್ಲಿ? ಅಂದರೆ ನಾನು ಬಂದು 3 ತಿಂಗಳಾಗಿತ್ತು. ಹಳೆದನ್ನೆಲ್ಲ ನನಗೆ ಕೆಟ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಬೆಳಗಾವಿಗೆ ಇವತ್ತು ಒಂದು ಟ್ರೈನ್ ಬರ್ತಾರೆ, ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಟ್ರೈನ್ ಬರ್ತದೆ. ಬೆಂಗಳೂರು ಟು ಬೆಳಗಾವಿ ಎಲ್ಲ ಆಗ್ತದೆ. ಸ್ವಲ್ಪ ದಿನ ಚರ್ಚೆ ಮಾಡಿದ್ದೀವಿ. ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರು, ಬಕ್ಕೌರಿ ಸಾಹೇಬರು, ವೆಂಕಟೇಶ್ ಅವರು, ಪಕ್ಷದ ಎಲ್ಲ ಅವ್ರ ಜೊತೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಅವೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ. ಎಲ್ಲ ಆಗಿದೆ, ಅದು ಕೂಡ ಆಗ್ತದೆ. ಇವತ್ತು ಬರ್ತಾಯಿದೆ. ಇವತ್ತೊಂದು ಬಂದಿದ್ದು ಕೂಡ ಹುಬ್ಬಳ್ಳಿಗೆ ಹೋಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯಿತು, ಹಳೇದೇನಾಯಿತು ಅಂತ ಕೇಳೋದಕ್ಕೆ ಒಂದು ಅವಶ್ಯಕತೆ ಇಲ್ಲ ಅನ್ನೋದನ್ನು ಮೋದಿಯವರು ನಮಗೆ ಮನವರಿಕೆ ಮಾಡಿದ್ದಾರೆ. ಬೆಳಗಾವಿಗೆ ವಂದೇ ಭಾರತ್ ಟ್ರೈನ್ ಬರಬೇಕು. ಮತ್ತು ಏನು ಈಗಾಗಲೇ ಸುಭಾಷ್ ನಮ್ಮ ಅಂಗಡಿಯವರಿದ್ದರು, ಸುರೇಶ್ ಅಂಗಡಿಯವರು, ಅವರು ಏನು ನಮ್ಮ ಉಡುಪಿಯಿಂದ ಹುಬ್ಬಳ್ಳಿಯಿಂದ ಇದಕ್ಕೆ ಕಿತ್ತೂರು ಮೇಲೆ ಒಂದು ಇದನ್ನು ಮಾಡಿದ್ವಿ. ಸರ್ವೆ ಕಾರ್ಯ ಸಾಕಷ್ಟು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾವು ಸಂಪರ್ಕ ಮಾಡಿದ್ದೀವಿ. ಎಲ್ಲ ಆಗಿದೆ. ಅದನ್ನು ಕೂಡ ನಾವು ಹೇಗಾದರೂ ಮಾಡಿ ಈ ಅವಧಿಯಲ್ಲಿ ಡೈರೆಕ್ಟ್ ಟ್ರೈನ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ಬೆಳಗಾವಿಯಿಂದ ಮುಂಬೈಗೆ ಓವರ್ನೈಟ್ ಟ್ರೈನ್ ಒಂದು ಡಿಮಾಂಡ್ ಇದೆ, ಲಾಂಗ್ ಪೆಂಡಿಂಗ್ ಡಿಮಾಂಡ್ ಇದೆ. ಕುತ್ಕೊಂಡು ಮಾತಾಡೋಣ ಹುಡುಗರು. ಇವಾಗ ತಾನೇ ತಾವು ಬರೋದು ಯಾವ? ಅದಕ್ಕೆ ಒಂದು ಸತ್ಯ, ರೈಲ್ವೆ ಇಲಾಖೆ ವಿಶ್ವದ ಭೂಪಟದಲ್ಲಿ ಭಾರತದಲ್ಲಿ ಅಲ್ಲ. ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ತಮಗೂ ಗೊತ್ತಿದೆ. ಒಂದು ಹಿಂದೆ ಇದ್ದಂಥದ್ದನ್ನು ಹೋಲಿಕೆ ಮಾಡಿದ್ರೆ ಅದರ 100 ಪಟ್ಟು ಜಾಸ್ತಿ ಕೆಲಸ ಆಗಿದ್ದರೂ ಕೂಡ ಇನ್ನೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಿಗಳ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಮತ್ತು ರಾಷ್ಟ್ರಕ್ಕೆ ಅದು ಒಂದು ದೊಡ್ಡ ಸಂದೇಶ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಯಾವುದು ತಾವು ಹೇಳಿದ್ದೀರ ಟ್ರೈನು, ಅದನ್ನು ಇದು ಕೇಳ್ತೀನಿ ನಾನು. ಇಲ್ಲಿ ನಮ್ಮ ಪಕ್ಷದಿಂದ ಮತ್ತೊಬ್ಬರಿಂದ ಒಂದು ಕಾಗದ ತರಿಸ್ಕೊಂಡೋಗಿ ಯಾವ ರೀತಿ ಮಾಡಬೇಕು, ಫೀಸಿಬಿಲಿಟಿ ಸರ್ವೆ ಏನು, ಎಲ್ಲಕ್ಕಿಂತ ಮಿಗಿಲಾಗಿ ಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಅನುಕೂಲಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ. ಸರಿ, ಸವದತ್ತಿ ಯಲ್ಲಮ್ಮ ಟೆಂಪಲ್ಗೆ ರೈಲ್ವೆ ಸೌಕರ್ಯ ಕಲ್ಪಿಸಬೇಕು. ಮೊನ್ನೆ ತಾನೇ ಸರ್ವೆಗೆ ನಾವು ಆದೇಶ ಮಾಡಿದ್ದೀವಿ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ನನ್ನನ್ನು ಮತ್ತು ನಮ್ಮ ಮಂತ್ರಿಗಳನ್ನು ಹೇಳಿದ್ದಾರೆ. ಅದು ಸರ್ವೆಗೆ ಈಗಾಗಲೇ ನಾವು ಇದು ಮಾಡಿದ್ದೀವಿ. ಸರ್ವೆ ಆದಮೇಲೆ ಪರಿಸ್ಥಿತಿಯನ್ನು ನೋಡ್ಕೊಂಡಿದ್ದೀವಿ. ಆಯ್ತೇನಪ್ಪ ಸರ್?